ಬೆಂಗಳೂರಿನಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಬೆಂಗಳೂರಿನ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾನೀಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಸಮೀಪದಲ್ಲಿದ್ದೇನೆ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಈ ಒಂದು ರಸ್ತೆಯಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತಿದೆ. ವಾಹನ ಸವಾರರು ನಿಜಕ್ಕೂ ಕೂಡ ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕಾರಣ ಇಲ್ಲಿ ಯಾವುದಾದ್ರೂ ಗಾಡಿ ಹೋಯ್ತು ಅಂತ ಹೇಳಿದ್ರೆ ಆ ಗಾಡಿ ಮಧ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಕೆಟ್ಟು ನಿಲ್ತಾ ಇದೆ. ಆಟೋ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆಟೋ ಚಾಲಕರಿಗೂ ಕೂಡ ಇಲ್ಲಿ ಗಾಡಿಯನ್ನು ಓಡಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸುಮಾರು 2 ಅಡಿಯಷ್ಟು ನೀರು ನಿಂತಿದೆ. ನೀವಿಲ್ಲಿ ಗಮನಿಸಬಹುದು, ನಾನಿಲ್ಲಿ ಇಳಿದು ತೋರಿಸ್ತೇನೆ. ಸುಮಾರು 2 ಅಡಿಯಷ್ಟು ನೀರು ಇರೋದ್ರಿಂದಾಗಿ ವಾಹನ ಸವಾರರು ಯಾವ ರೀತಿಯಲ್ಲಿ ಹಾಗಾದ್ರೆ ನಡಿಬೇಕು ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಇದು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮೆಟ್ರೋ ಸ್ಟೇಷನ್ಗೂ ಕೂಡ ಜನ ಹೋಗ್ಲಿಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಕಾರಣ ಸುಮಾರು 2 ಅಡಿ ನೀರು ನಿಂತಿರೋದ್ರಿಂದಾಗಿ ಇದನ್ನ ದಾಟ್ಕೊಂಡೆ ಅವರು ಮೆಟ್ರೋ ಸ್ಟೇಷನ್ಗೆ ಬರಬೇಕಾಗುತ್ತೆ. ಅಲ್ಲಿ ಅದು ಕೂಡ ಸಮಸ್ಯೆ ಇಲ್ಲಿ ಉಂಟಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮೆಟ್ರೋ ಸಿಬ್ಬಂದಿಗಳು ಕೂಡ ಇಲ್ಲಿನ ನೀರನ್ನು ತೆರವುಗೊಳಿಸಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಾರಣ ನಿರಂತರವಾಗಿ ಮಳೆ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಪ್ರಮಾಣದಲ್ಲಿ ನೀರು ನಿಂತಿದ್ದೇ ಆಗಿದ್ರೆ ಹಾಗಾದ್ರೆ ಪ್ರಯಾಣಿಕರು ಯಾವ ರೀತಿಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಬರಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಬೆಂಗಳೂರಿನ ಬಹುತೇಕ ರಸ್ತೆಗಳು ಇವತ್ತಿನ ದಿನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಈ ಒಂದು ಸಮಸ್ಯೆಯನ್ನ ಇಲ್ಲಿನ ಜನಸಾಮಾನ್ಯರು ಕೂಡ ಎದುರಿಸ್ತಾ ಇದ್ದಾರೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ನೀರು ಹೋಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಕೂಡ ಯಾವುದೇ ಒಂದು ಅಂಗಡಿಯ ಬಾಗಿಲನ್ನು ತೆರೆದಿಲ್ಲ. ಹಾಗಾಗಿ ಯಾವುದೇ ಒಂದು ಸಮಸ್ಯೆಗಳು ಕೂಡ ಗೊತ್ತಾಗ್ತಾ ಇಲ್ಲ. ಯಾವಾಗ ಅಂಗಡಿ ಬಾಗಿಲನ್ನು ತೆಗಿತಾರೋ ಆ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಗೊತ್ತಾಗುತ್ತೆ. ಇಲ್ಲಿ ಆಟೋ ಈ ಒಂದು ಗೂಡ್ಸ್ ಗಾಡಿ ಏನೋಯ್ತು ಆ ಗಾಡಿ ಹೋದಂಥ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಯಾವ ಪ್ರಮಾಣದಲ್ಲಿ ಇಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಅಂದ್ರೆ ಈ ಪ್ರಮಾಣದಲ್ಲಿ ದೊಡ್ಡ ವೆಹಿಕಲ್ಗಳಿಗೆ ಇಷ್ಟೊಂದು ದೊಡ್ಡ ಈ ಪ್ರಮಾಣದಲ್ಲಿ ನೀರು ಸಮಸ್ಯೆ ಆಗ್ತಾ ಇರೋದು. ಇನ್ನು ಸಣ್ಣ ವೆಹಿಕಲ್ಗಳು ಯಾವ ರೀತಿಯಲ್ಲಿ ಹಾಗಾದ್ರೆ ದಾಟಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಸಮಸ್ಯೆಯನ್ನ ಬೆಂಗಳೂರಿಗರು ಎದುರಿಸ್ತಾ ಇದ್ದಾರೆ. ಇನ್ನಾದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಸೂಕ್ತ ಕ್ರಮಗಳನ್ನು ಕೈಗೊಳ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂಥವ್ರು ಈಗ ಹಾಗಾದ್ರೆ ಯಾಕೆ ಈ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ? ಇದು ಕೇವಲ ಇವತ್ತಿನ ಸಮಸ್ಯೆ ಅಲ್ಲ, ಯಾವಾಗಲೂ ಕೂಡ ಈ ರೀತಿಯ ಸಮಸ್ಯೆ ಆಗುತ್ತೆ. ಆದರೆ ಅದನ್ನ ಪರಿಹರಿಸುವಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ಈ ರೀತಿಯ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಸಾಲ್ವ್ ಮಾಡುವಂಥ ಒಂದು ಕೆಲಸ ಆಗಲಿ ಅನ್ನುವಂಥದ್ದು ನ್ಯೂಸ್ ಫಸ್ಟ್ನ ಆಶಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.